ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿಯಾಗಿ ಜಯಭೇರಿಯನ್ನು ಬಾರಿಸಿದ ವೀಕ್ಷಕರೇ 5ಕ್ಕೆ 5 ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳುವಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಕ್ಸಸ್ ಆಗಿದ್ದಾರೆ. ಹಾಗೆ ನೋಡಿದರೆ ಡಿಕೆ ಶಿವಕುಮಾರ್ ಅವರ ಮೊದಲ ಚುನಾವಣೆ ಇದು, ಅಂದರೆ ಅವರು ಮುಖ್ಯಮಂತ್ರಿಗಳಾದ ಬಳಿಕ ಮೊದಲ ಚುನಾವಣೆಯನ್ನು ಅವರು ನೋಡಿದ್ರು ಮತ್ತು ಈ ಒಂದು ಚುನಾವಣೆಯನ್ನು ಬಹಳ ಯಶಸ್ವಿಯಾಗಿ ಪೂರೈಸಿದ್ದಾರೆ. ಸಿಎಂ ಡಿಕೆಶಿ ಅವರ ರಣತಂತ್ರಕ್ಕೆ ಹೈಕಮಾಂಡ್ ಶುಭಾಶಯಗಳ ಮಹಾಪೂರವನ್ನೇ ಹರಿಸ್ತಾ ಇದೆ. ಕಾಂಗ್ರೆಸ್ ಭರ್ಜರಿ ಗೆಲುವಿಗೆ ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ನಿರತರಾಗಿದ್ದಾರೆ. ಸಿಹಿ ತಿನಿಸಿ ಸಂಭ್ರಮಿಸಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಶಾಸಕರುಗಳ ವೋಟಿಂಗ್ ಇದು, ಇಂಡೈರೆಕ್ಟ್ ವೋಟಿಂಗು. ಆದಾಗ್ಯೂ ಸಹ ಕಾರ್ಯಕರ್ತರು ಎಲ್ಲರೂ ಸಹ ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 5ಕ್ಕೆ 5 ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ಗೆಲ್ಲಿಸಿಕೊಂಡು ಬಂದಿದೆ. ಹಾಗೆ ನೋಡಿದರೆ ಕಾಂಗ್ರೆಸ್ಗೆ ಆ ಒಂದು ಮನಸ್ಥಿತಿಯೇ ಇರಲಿಲ್ಲ. 4 ಅಭ್ಯರ್ಥಿಗಳನ್ನು ಮಾತ್ರ ನಾವು ಕಣಕ್ಕಿಳಿಸೋಣ ಅನ್ನುವ ಮನಸ್ಥಿತಿಯಲ್ಲಿ ಆ ಒಂದು ಲೆಕ್ಕಾಚಾರದಲ್ಲಿತ್ತು. ಆದರೆ ಯಾವಾಗ ನಂಬರ್ ಗೇಮ್ನಲ್ಲಿ ಒಂದಷ್ಟು ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಲೆಕ್ಕಾಚಾರಗಳಲ್ಲಿ ಆಚೆ ಈಚೆ ಮಾಡಿಕೊಂಡು ನಾವು 5ನೇ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳಬಹುದು ಅನ್ನುವ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ರು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು. ಆಗ ಡಿ ಕೆ ಶಿವಕುಮಾರ್ ಅವರ ಪರಮಾಪ್ತ ಅಂತ ಕರೆಸ್ಕೊಳ್ತಾ ಇರ್ತಕ್ಕಂಥ ವಿನಯ್ ಕಾರ್ತಿಕ್ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಟಿಕೆಟನ್ನು ಕೊಡ್ತಾರೆ. ನೋಡಿ, ವಿನಯ್ ಕಾರ್ತಿಕ್ ಅವರು KPCC ಖಜಾಂಚಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ, ಸದ್ಯ ಟ್ರೆಜರರ್ ಆಗಿದ್ದಾರೆ ಅವರೀಗ. ಸೊ ಈಗ ಹಾಗೆ ನೋಡಿದರೆ ವೀಕ್ಷಕರೇ, KPCCಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಇಬ್ಬರು ಡೈರೆಕ್ಟಾಗಿ ಪರಿಷತ್ಗೆ ಎಂಟರ್ ಆಗ್ತಾ ಇದ್ದಾರೆ. ಒಬ್ಬರು ಎಂಟರ್ ಆಗ್ತದೆ ಅಂದರೆ BK ಹರಿಪ್ರಸಾದ್ ಅವರು ಆಲ್ರೆಡಿ ಪರಿಷತ್ ಸದಸ್ಯರು ಆದಾಗ್ಯೂ ಸಹ ಈಗೇನು ತಮ್ಮ ಸ್ಥಾನವನ್ನು ಹಾಗೆ ಉಳಿಸ್ಕೋತಾ ಇದ್ದಾರೆ. BK ಹರಿಪ್ರಸಾದ್ ಅವರು ಮತ್ತು ವಿನಯ್ ಕಾರ್ತಿಕ್ ಅವರು KPCC ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಇಬ್ಬರು ಡೈರೆಕ್ಟಾಗಿ ಹೋಗಿ ಪರಿಷತ್ನಲ್ಲಿ ಈಗ ಕೂತ್ಕೋತಾರೆ ಅಂತ. ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಈ ಒಂದು 5ನೇ ಅಭ್ಯರ್ಥಿಯ ಗೆಲ್ಲಿಸಿಕೊಂಡು ಬರೋ ವಿಚಾರದಲ್ಲಿ ತುಂಬ ಪ್ರತಿಷ್ಠೆಯನ್ನಾಗಿ ತೆಗೆದುಕೊಂಡಿದ್ರು. 4 ಅಭ್ಯರ್ಥಿಗಳ ಗೆಲುವಿದೆಯಲ್ಲ, ಅದು ಪ್ರಯಾಸದ ಗೆಲುವು, ನಿರಾಯಾಸದ ಗೆಲುವು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿತ್ತು. ಅದು ಶತಸಿದ್ಧವಾಗಿರ್ತಕ್ಕಂಥ ಗೆಲುವು ಅನ್ನೋದು. ಆದರೆ 5ನೇ ಅಭ್ಯರ್ಥಿಯ ಗೆಲುವಿದೆಯಲ್ಲ, ಆ ಗೆಲುವಿನ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ರಣತಂತ್ರಗಳನ್ನು ರೂಪಿಸಬೇಕಾಗಿತ್ತು. ನೋಡಿ, ಎಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಸಕ್ಸಸ್ ಆಗಿದ್ದಾರೆ ಅಂದರೆ, ಡಿ ಕೆ ಶಿವಕುಮಾರ್ ಅವರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಂಥದ್ದು ಬರೀ 2 ಅಡ್ಡ ಮತದಾನ ಆಗುತ್ತೆ ಅಂತ. ಆ್ಯಕ್ಚುಲಿ ಬೇಕಾಗಿದ್ದದ್ದೇ 2 ಬಿಡಿ. ಆದರೆ ಎಷ್ಟರ ಮಟ್ಟಿಗೆ ಇದಾಗಿದೆ ಅಂದರೆ, ಬರೋಬ್ಬರಿ 11 ಜನ ಶಾಸಕರು ಅಡ್ಡ ಮತದಾನ ಮಾಡಿಬಿಟ್ಟಿದ್ದಾರೆ, ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ. ಇದು ಅಕ್ಷರಶಃ BJP ಮತ್ತು JDSಗೆ ಶಾಕ್ ಅಂತಲೇ ಹೇಳಬೇಕಾಗುತ್ತೆ. ಬಹುಶಃ JDSಸು ಅಂದ್ಕೊಂಡಿರಲಿಲ್ಲ. JDS ನೋಡಿ, ದೇವನಹಳ್ಳಿಯ ರೆಸಾರ್ಟ್ನಲ್ಲಿ ಕರ್ಕೊಂಡೋಗಿ ಕೂರಿಸ್ಕೊಂಡಿತ್ತು 16 ಜನ MLAಗಳನ್ನು ಸೇಫ್ ಗಾರ್ಡ್ ಮಾಡ್ಕೊಂಡಿತ್ತು ಎಲೆಕ್ಷನ್ಗೂ ಮುಂಚಿತವಾಗಿ. ಇದೇ ಕ್ರಾಸ್ ವೋಟಿಂಗ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಆದರೆ ಯಾವ ರೆಸಾರ್ಟಿಗೆ ಕರ್ಕೊಂಡೋಗಿ ಕೂರಿಸ್ಕೊಂಡ್ರು, ಎಷ್ಟೇ ಟ್ರೈನಿಂಗ್ ಕೊಟ್ಟರು, ಏನೇ ಮಾಡಿದರೂ ಸಹ JDSನ 7 ಜನ ಶಾಸಕರು ಅಡ್ಡ ಮತದಾನ ಮಾಡಿರ್ತಕ್ಕಂಥದ್ದು ಇದೆಯಲ್ಲ, ಅದು ನಿಜಕ್ಕೂ ಸಹ ಈ ಸಂದರ್ಭದಲ್ಲಿ JDSಗೆ ನುಂಗಲಾರದ ತುತ್ತಾಗಿ ಪರಿಣಮಿಸ್ತಾ ಇದೆ. ಇನ್ನು BJPಯು ಸಹ ಅಷ್ಟೇ ಅದೇ ರೀತಿಯಾದಂತಹ ಒಂದು ಶಾಕ್ನಲ್ಲಿದೆ. ಯಾಕೆಂದರೆ BJPಗೆ ಎಕ್ಸ್ಪೆಕ್ಟೇಷನ್ ಇತ್ತು 2 ಕ್ರಾಸ್ ಔಟ್ ಆಗ್ಬೋದು ಅಂತ. ಯಾರು ಉಚ್ಚಾಟಿತ ಶಾಸಕರಿದ್ದಾರಲ್ಲ, 3 ಜನ ಉಚ್ಚಾಟಿತ ಶಾಸಕರ ಪೈಕಿ 2 ಕ್ರಾಸ್ ಔಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ರು. ಆದರೆ ಏಕಾಏಕಿಯಾಗಿ ನಂಬರ್ ಅದು 4ಕ್ಕೆ ದಾಖಲಾಗಿದ್ದಂಥದ್ದು ಇದೆಯಲ್ಲ, ಅದು ನಿಜಕ್ಕೂ ಶಾಕಿಂಗ್ ನ್ಯೂಸ್. ಆ್ಯಂಡ್ JDS ವಿಚಾರದಲ್ಲಿ ನಾವು ಹೇಳಲೇಬೇಕು ವೀಕ್ಷಕರೇ, JDS ಏನಾದರೂ ಪ್ರಯತ್ನಗಳನ್ನು ಪಟ್ಟಿದ್ದಿದ್ರೆ ಬಹುಶಃ ಈ ಎಲೆಕ್ಷನನ್ನು ಗೆಲ್ಲಬಹುದಾಗಿತ್ತು. ಆದರೆ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ಸಂದರ್ಭದಲ್ಲಿ ಇದ್ದಂಥ ಉತ್ಸಾಹ ಇದೆಯಲ್ಲ, ಎಲೆಕ್ಷನ್ ಹತ್ತಿರ ಬರ್ತಾ ಇದ್ದ ಹಾಗೆ JDS ಕಳ್ಕೊಬಿಡ್ತು. ಯಾಕೆಂದರೆ ಗೋವಿಂದರಾಜ್ ಅವರೇ ಒಪ್ಕೊಬಿಟ್ಟಿದ್ರು ನನ್ನ ಸೋಲು ಖಚಿತ ಅಂತ. ಆಡಳಿತಾರೂಢ ಕಾಂಗ್ರೆಸ್ನವರು ಹಣಬಲ ತೋರಿಸ್ತಾರೆ, ತೋಳ್ಬಲ ತೋರಿಸ್ತಾರೆ, ನಾನೇನು ಮಾಡಲಿ ಅನ್ನುವ ರೀತಿಯಾದಂತಹ ಶಸ್ತ್ರಾಸ್ತ್ರಗಳನ್ನು ಪಕ್ಕಕ್ಕೆ ಇಟ್ಟು ಕೂತ್ಬಿಟ್ಟಿದ್ರು. ಅದರ ಪರಿಣಾಮ ರಿಸಲ್ಟನ್ನು ನಾವು ನೆನ್ನೆ ನೋಡಿದ್ದೀವಿ.